ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಣ್ಣೀರು ಸ್ನಾನನೋ ಬಿಸಿ ನೀರು ಸ್ನಾನನೋ ಅಂತ ಒಂದು ಡಿಸ್ಕಷನ್ ಮಾಡೋಣ. ಆಯುರ್ವೇದ ಏನು ಒಪಿನಿಯನ್ ಕೊಡುತ್ತೆ? ಆಯುರ್ವೇದ ಹೇಳುತ್ತೆ ಇದರಲ್ಲಿ ತಣ್ಣೀರು ಬಿಸಿನೀರಲ್ಲಿ ಯಾರು ವಿನ್ನರು ಅಂತ. ತಣ್ಣೀರು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣ ಹೋಗಿ ಉದರಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಯಾಕಂದರೆ ತಣ್ಣೀರು ಬರುತ್ತೆ ಈಚೆ, ಆ ದೇಹದೆಲ್ಲ ಉಷ್ಣ ಹೋಗಿ ಜಠರಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಉದರದಲ್ಲಿ ಹೊಟ್ಟೆ ಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ತಣ್ಣೀರು ಸ್ನಾನ ಆಗಿದ್ಮೇಲೆ ಹಸಿವು ಜೋರಾಗಿರುತ್ತೆ. ಸರಿಗೆ ನಿಮ್ಮದು ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂದರೆ ತಣ್ಣೀರು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈಗ ಈ ತಣ್ಣೀರು ಯಾರ್ಯಾರು ಮಾಡಬಾರ್ದು? ವಯಸ್ಸಾಗಿರೋರು, ವಾತದ ಸಮಸ್ಯೆ ಇರೋರು ಅಂಥವರೆಲ್ಲ ಜಾಸ್ತಿ ತಣ್ಣೀರು ಸ್ನಾನ ಮಾಡಬಾರ್ದು. ಥಂಡಿ ಕಾಲದಲ್ಲಿ ಜಾಸ್ತಿ ಸ್ನಾನ ಮಾಡೋದು, ಇವೆಲ್ಲ ಸ್ವಲ್ಪ ನೀವು ಒಂದು ಕಾಮನ್ ಸೆನ್ಸ್ ಅಂತ ಕರಿತೀವಿ, ಅದನ್ನು ಇಟ್ಕೊಂಡು ನೀವು ಮಾಡಬೇಕು. ಕೆಲವು ಜನ ಹಠ ಹಿಡಿದು ಬಿಡ್ತಾರೆ, ನಾನು ತಣ್ಣೀರು ಸ್ನಾನನೇ ಮಾಡ್ತೀನಿ ಪ್ರತಿ ದಿವಸ ಅಂತ. ಅದು ಒಳ್ಳೆಯದಲ್ಲ. ನಿಮ್ಮ ಮನಸ್ಸು ಗಟ್ಟಿಯಾಗಿರ್ಬೋದು, ಆದರೆ ನಿಮ್ಮ ದೇಹನೂ ಹಾಗೆ ನೀವು ಬ್ಯಾಲೆನ್ಸ್ ಆಗಿ ಜಾಣ್ತನದಿಂದ ನೋಡ್ಕೊಂಡು ಹೋಗಬೇಕು. ತುಂಬ ಹಾಟ್ ವೆದರಲ್ಲಿ ತಣ್ಣೀರು ಸ್ನಾನ ಮಾಡಿ, ತುಂಬ ಕೋಲ್ಡ್ ಇರುವಾಗ ಉಗುರು ಬೆಚ್ಚಗಿರೋ ನೀರು ಉಪಯೋಗಿಸ್ಕೊಡಿ. ತಣ್ಣೀರು ಸ್ನಾನ ಯೋಗರತ್ನಾಕರ ಹೇಳುತ್ತೆ, ನೀವು ತಣ್ಣೀರು ಸ್ನಾನ ಮಾಡ್ತೀರಾ ಅಂದರೆ ತಲೆ ಮೇಲಿಂದ ನೀವು ನೀರು ಹಾಕೊಬೇಕಂತೆ. ಇವಾಗ ಯಾವತ್ತೂ ತಣ್ಣೀರು ಸ್ನಾನ ಮಾಡ್ತಾ ಇದ್ದಾರೆ, ಫಸ್ಟ್ ಬಾಡಿಗೆ ಹಾಕ್ಕೊಂಡು ಆಮೇಲೆ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ, ತಲೆ ಮೇಲಿಂದ ನೀರು ಹಾಕೊಂಬಿಡಿ. ಇದು ತಣ್ಣೀರು ಸ್ನಾನ ಮಾಡ್ಕೊಬೇಕು ಅಂತ. ಈಗ ಬಿಸಿನೀರು ಸ್ನಾನ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂತ. ಬಿಸಿನೀರು ಸ್ನಾನ ಮಾಡಿಕೊಂಡ್ರೆ ಫಸ್ಟು ದೇಹಕ್ಕೆಲ್ಲ ಹಾಕ್ಕೊಂಡು ಆಮೇಲೆ ತಲೆಗೆ ಹಾಕೊಬೇಕು ಬಿಸಿನೀರು, ಹಂಗೆ ಸ್ನಾನ ಮಾಡಬೇಕು ಅಂತ. ಈ ತಣ್ಣೀರು ಸ್ನಾನ ಮಾಡೋದ್ರಿಂದ ಬೇರೆ ಏನೇನು ಒಳ್ಳೆಯದು ಅಂದರೆ, ಈ ರಕ್ತಪಿತ್ತ ಕಾಯಿಲೆಗೆ ತುಂಬ ಒಳ್ಳೆಯದು. ಈ ರಕ್ತ ಬೀಳ್ತಾ ಇರುತ್ತೆ, ಕೆಲವರಿಗೆ ಮೂಗಿಂದ ರಕ್ತ ಬರುತ್ತೆ, ಕೆಲವು ಸಲ ಬ್ಲೀಡಿಂಗ್ ಸಮಸ್ಯೆಗಳು ಹೆಂಗಸ್ರಿಗೆ ಜಾಸ್ತಿ ಇರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅವಾಗವಾಗ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬ್ಲೀಡಿಂಗ್ ಆದರೆ 4 ದಿವಸದಲ್ಲಿ ಕ್ಲೋಸ್ ಆಗಲ್ಲ, ಅದು 5-6 ದಿವಸ, 1 ವಾರ, 15 ದಿವಸ ಬರುತ್ತೆ. ಅಂಥವರು ಬಿಸಿನೀರು ಸ್ನಾನ ಮಾಡಬಾರ್ದು, ಅಂಥವರು ತಣ್ಣೀರು ಸ್ನಾನ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ರಕ್ತಪಿತ್ತ ಕಾಯಿಲೆಯನ್ನು ಕಮ್ಮಿ ಮಾಡುತ್ತೆ. ಪೈಲ್ಸ್ ಬ್ಲೀಡಿಂಗ್ ಇರೋವ್ರಿಗೂ ಕೂಡ ತಣ್ಣೀರು ಸ್ನಾನ ಮಾಡೋದು ತುಂಬ ಹೆಲ್ಪ್ಫುಲ್ಲು. ಬಿಸಿನೀರು ಸ್ನಾನ ಏನು ಮಾಡುತ್ತೆ ಅಂದರೆ, ನಿಮಗೆ ಸುಸ್ತೇನಾರಾಗಿದ್ದರೆ ಅದು ಕಮ್ಮಿ ಮಾಡುತ್ತೆ, ಹಾಗೂ ವಾತ ಕಫ ಕಾಯಿಲೆಗಳೇನಾರ ಇತ್ತು ಅಂದರೆ ಅದನ್ನು ಸರಿಪಡಿಸತ್ತೆ. ವಾತ ಕಫ ಕಾಯಿಲೆಗಳಿಗೆ ಎಲ್ಲ ಈ ಬಿಸಿನೀರು ತುಂಬ ಒಳ್ಳೆಯದು. ಸೊ ಈ ತಣ್ಣೀರು ಬಿಸಿನೀರು ಯಾವಾಗ ಉಪಯೋಗಿಸ್ಕೊಬೇಕು, ನಾನು ಹೇಳ್ದಂಗೆ ಸೀಸನ್ ವೈಸ್ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಬಿಸಿ ನೀರು ಜಾಸ್ತಿ ತಲೆಗೆ ಹಾಕೊಬಾರ್ದು. ಈಗಿನ ಕಾಲದಲ್ಲಿ ಎಲ್ರಿಗೂ ಹೇರ್ ಫಾಲ್ ತುಂಬ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಈ ಹೇರ್ ಫಾಲ್ಗೆ ಒಂದೇ ಕಾರಣ, ಬಿಸಿ ನೀರು ತಲೆಗೆ ಹಾಕೊಂಡ. ಇದರಿಂದ ಆಯುರ್ವೇದ ಹೇಳುತ್ತೆ, ಯಾವಾಗಲೂ ಬಿಸಿನೀರು ಸ್ನಾನ ಮಾಡ್ತಾಯಿದ್ರೆ ತಲೆಗೆ ಕೂದಲು ಶಕ್ತಿ ಹೊಟ್ಟೋಗುತ್ತೆ, ಕಣ್ಣು ಇಂದ್ರಿಯಗಳ ಶಕ್ತಿ ಹೊಟ್ಟೋಗುತ್ತೆ. ಅದಕ್ಕೆ ಆದಷ್ಟು ತಲೆಗೆ ಜಾಸ್ತಿ ಬಿಸಿನೀರು ಹಾಕೂಡ್ದು. ತುಂಬ ನೀವು ತಲೆ ಬಿಸಿನೀರು ಸ್ನಾನ ಮಾಡ್ತಾ ಇದ್ರೆ ಪಾಪ ಮಕ್ಕಳು, ಅದಕ್ಕೆ ಹೇರ್ ಫಾಲ್ಗಳಾಗ್ತಾ ಇರೋದು. ಈ ಹಾಕ್ತಾ ಇರೋ ಬಿಸಿನೀರು, ಅದ್ರ ಜೊತೆಗೆ ಈ ಬೇರೆ ಬೇರೆ ಕೆಮಿಕಲ್ ಶ್ಯಾಂಪುಗಳು ಬರುತ್ತೆ. ಅದು ಯಾಕಂದರೆ ಶ್ಯಾಂಪು ಹಾಕೊಂಡಿದ್ಮೇಲೆ ಏನು ಕೂದಲು ಎಷ್ಟು ಚೆನ್ನಾಗಿ ಕಾಣುತ್ತೆ, ಆದರೆ ಎಣ್ಣೆ ಯಾರೂ ಇಟ್ಕೊಳ್ಳಲ್ಲ. ಎಣ್ಣೆ ಇಟ್ಕೊಳ್ಳೋದು ಹಾಗೂ ವಾರಕ್ಕೊಂದ್ಸಲಿ ವಾರ್ಮ್ ವಾಟ್ರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಆರೋಗ್ಯ ನೋಡ್ಕೊತೀರಾ. ಅಷ್ಟೊಂದು ಸಲ ಪ್ರತಿ ದಿವಸ ವಾಶ್ ಮಾಡ್ಕೊಳ್ಳೋದು ಅನಾವಶ್ಯಕತೆ. ಅದು ಶ್ಯಾಂಪು ಗಿಂಪು ಹಾಕ್ಕೊಳ್ಳೋದು, ನೀರು ಹಾಕ್ಕೊಳ್ಳಿ. ಆದರೆ ಜಾಸ್ತಿ ನೀವು ಶ್ಯಾಂಪುಗಳನ್ನ ಕೂದಲಿಗೆ ರೆಗ್ಯುಲರಾಗಿ ಹಚ್ಕೊತಾ ಇದ್ದರೆ ಅದು ನಿಮ್ಮದು ಕೂದಲು ಅನಾರೋಗ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬಲ ಕಮ್ಮಿ ಆಗುತ್ತೆ. ಈ ಮೆನ್ಸಸ್ ಆಗೋ ಟೈಮಲ್ಲಿ
ಆಯುರ್ವೇದ ಹೇಳುತ್ತೆ ಸ್ನಾನ ಜಾಸ್ತಿ ಮಾಡಕೂಡ್ದು. ಯಾಕಂದರೆ ಅದು ಹಾರ್ಮೋನಲ್ ಲೆವೆಲ್ಸ್ನೂ ಕೂಡ, ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಆಲ್ಟರ್ ಮಾಡೋಕ್ಕೆ ಶಕ್ತಿ ಇದೆ. ನಾವು ಹೇಗೆ ಈ ಸ್ಟೀಮ್ ಬಾಕ್ಸಲ್ಲಿ ಬಿಸಿನೀರಲ್ಲಿ ಕೂತ್ಕೊಂಡಾಗ ರಕ್ತ ಸಂಚಲನೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ತಣ್ಣೀರು ಮಾಡಿದಾಗ ಸ್ವಲ್ಪ ರೆಸ್ಟ್ರಿಕ್ಟ್ ಆಗುತ್ತೆ ಕೆಲವು ಸಲ, ರಕ್ತಪಿತ್ತ ಕಮ್ಮಿ ಮಾಡುತ್ತೆ. ಅದಕ್ಕೇ ಜಾಸ್ತಿ ಮೆನ್ಸಸ್ ಟೈಮಲ್ಲಿ ಆಯುರ್ವೇದ ಹೇಳುತ್ತೆ ಸ್ನಾನ ಜಾಸ್ತಿ ಮಾಡಕೂಡ್ದು, ಜ್ವರಗಳಲ್ಲಿ ಮಾಡಕೂಡ್ದು. ಈ ನವಜ್ವರ ಜಸ್ಟ್ ಫೀವರ್ ಬಂದಿದೆ, ಒಂದು ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ಅದು, ಆ ಟೈಮಲ್ಲಿ ಟಕ್ಕಂತ ಹೋಗಿ ಸ್ನಾನ ಮಾಡಕೂಡ್ದು, ಒಂದು ಸ್ಪಂಜ್ ಬಾತ್ ಥರ ಮಾಡ್ಕೊಂಬಿಡಿ. ಜ್ವರ ಬಿಟ್ಟಿದ ಮೇಲೆ ಸ್ನಾನ ಮಾಡಬೇಕು. ಈ ಸಂಚಿಕೆಯಲ್ಲಿ ನಾನು ಸಾಕಷ್ಟು ಈ ಶೀತ ಹಾಗೂ ಉಷ್ಣ ಜಲದ್ದು ನಾನು ತಿಳಿಸ್ಕೊಟ್ಟೆ. ಮತ್ತೊಂದು ನಾನು ತಿಳಿಸ್ಕೊಡ್ತೀನಿ. ಆಯುಸ್ ಚೆನ್ನಾಗಾಗೋದಕ್ಕೆ ನಿಮ್ಮ ಸ್ನಾನದ ನೀರಲ್ಲಿ ಅಮ್ಲ ಚೂರ್ಣ ಅಥವಾ ಅಮ್ಲ ಸ್ವರಸ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿ. ಬೆಟ್ಟದ ನೆಲ್ಲಿಕಾಯಿ ಅದರ ಡಿಕಾಕ್ಷನ್ ಮಾಡಿ ಎಲ್ಲರೂ ಮಾಡೋ ಸ್ನಾನ ಬಕೆಟ್ ನೀರಲ್ಲಿ ಹಾಕಿಬಿಟ್ಟು ಅದರಲ್ಲಿ ಸ್ನಾನ ಮಾಡಿದ್ರೆ ಆಯುಸ್ ಗಟ್ಟಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ, ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಬಿಸಿನೀರಲ್ಲಿ ಅದರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಆಯುಸ್ ಭದ್ರತೆ ಚೆನ್ನಾಗಾಗತ್ತೆ. ಸೊ ಇದ್ರದ್ದು ಏನು ಅಂದರೆ, ಶೀತ ಉಷ್ಣ ಜಲದಲ್ಲಿ ಯಾವ್ದು ಶ್ರೇಷ್ಠ ಅಂದರೆ ಶೀತದ್ದು ಶ್ರೇಷ್ಠ, ಕೋಲ್ಡ್ ವಾಟರ್ ಬಾತೆ ತುಂಬ ಶ್ರೇಷ್ಠ. ವಾರ್ಮ್ ವಾಟರ್ನ ಸಂದರ್ಭ ನೋಡಿಕೊಂಡು ಉಪಯೋಗಿಸಿ ಬಳಸಿ. ಜಾಸ್ತಿ ಬಿಸಿ ನೀರು ತಲೆಗೆ ಬಳಸಬೇಡಿ. ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಅಥವಾ ಸ್ವರಸ ನೀರಿಗೆ ಹಾಕೊಂಡು ಅದರಲ್ಲಿ ಸ್ನಾನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.